ನನ್ನ ಹೆಸರು ಎಸ್.ಆರ್. ಮುಂಡಾಜ್ ಅಂದ್ಬಿಟ್ಟು ಕೆಪಿಸಿ ಸದಸ್ಯನಾಗಿ ಜನಸೇವೆ ಸುಮಾರು 25-30 ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಕಾರ್ಯಕರ್ತನಾಗಿ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ಯಲ್ಲಪ್ಪುರ ಕಾಲದಿಂದ, ಮೈದೂರು ಕಾಲದಿಂದ, ಮುನಿಯಪ್ಪದಿಂದ ಪಕ್ಷ ಏನು ಚಿಕ್ಕಬಳ್ಳಾಪುರ ಬಸವಕೋಟೆ ಕಾಂಗ್ರೆಸ್ ಅಂತಿತ್ತು, ಅದೇ ಥರ ಮುಂದೆ ನಡೀತಾ ಇತ್ತು. ಮೊನ್ನೆ ಕಾರಣಾಂತರದಿಂದ ರಾಜಕಾರಣ ಸೋಲುಗಳು ಗೊತ್ತಾಯಿತು. ಅದಕ್ಕೆ ಕಾರಣ ನಾನು ಕಾರ್ಯಕರ್ತೆ ಅಂತ ನಾನು ಸೇರಿ. ಕಾರಣ ಏನು ಅಂದರೆ, ಹಿಂದೆ ಚುನಾವಣೆಯಲ್ಲಿ BJPಯವರು ದಳದವರು ಕಾಂಗ್ರೆಸ್ಗೆ ಒಂದಾಗಿ ನಮ್ಮ ಹೈಕಮಾಂಡ್ ಆದೇಶಕ್ಕೆ ನಾವೆಲ್ಲ ಭದ್ರಾಗಿ ಹೋಗಿ ಕಾರ್ಯಕರ್ತರು ಲೀಡರ್ಸ್ ಒಗ್ಗಟ್ಟಾಗಿಲ್ಲ. ಕಾಂಗ್ರೆಸ್ನವರು JDS ಕುಮಾರಣ್ಣವರು ಹೇಳಿದ್ರು, DK ಶಿವಕುಮಾರ್ ಹೇಳಿದ್ರು, ಅಲ್ಲಿ ಅಲೈನ್ಸ್ ಮಾಡ್ಕೊಂಡು ಬಂದರು. ಇಲ್ಲಿ ಕಾರ್ಯಕರ್ತರು ಒಗ್ಗಟ್ಟಾಗಿಲ್ಲ, ಬೂತ್ ಲೆವೆಲಲ್ಲಿ ಕೆಲಸ ಆಗಿಲ್ಲ. ಆ ಕಾರಣದಿಂದ ಮುಚ್ಚಬಹುದು ಮಹಿಳೆಯವರು ಸೋಲೋದು. ಈ ಸಾರಿ BJPಯವರು ದಳದವರು ಏನು ಅಲೈನ್ಸ್ ಮಾಡಿಕೊಂಡು ಒಗ್ಗಟ್ಟಾಗಿ ಕಾಂಗ್ರೆಸ್ BJP ದಳ ಅಂತ ನೋಡಲಿಲ್ಲ. ಅವರು ಚಿಹ್ನೆ ಏನು ಕೊಟ್ಟಿದ್ರು, ಹೈಕಮಾಂಡ್ ಏನು ಆದೇಶ ಮಾಡಿದ್ರು, ಒಗ್ಗಟ್ಟಾಗಿ ಕೆಲಸ ಮಾಡಿದ್ರು. ರಕ್ಷಣೆ ಸೋಲ್ತು. ಅದನ್ನು ಯಾವುದೇ ಕಾರಣಕ್ಕೆ ಸೋಲ್ತಾ ಇರಲಿಲ್ಲ. ಇದು ಎಲ್ಲರೂ ಏನು ಬೇಕಾದರೂ ಹೇಳ್ಬೋದು. ನಾನು ಎಷ್ಟು ಹೇಳಬೇಕು ಅಷ್ಟು ಹೇಳ್ಬೋದು. ನಮ್ಮ ಕಾಂಗ್ರೆಸ್ನಲ್ಲಿ ಏನಾಗ್ತಾಯಿದೆ ಅಂದರೆ, ಒಬ್ಬ MP ಆಗಲಿ, MLA ಆಗಲಿ, ಜಿಲ್ಲಾ ಪಂಚಾಯತ್ ಆಗಲಿ, ತಾಲೂಕು ಪಂಚಾಯತ್ ಆಗಲಿ, ಟಿಕೆಟು 15 ದಿನ ಇದೆ ಅನ್ನೋದು ಘೋಷಣೆ ಮಾಡಿ ದೀಪಾವಳಿ ಕೊಡ್ತಾರೆ. 15 ದಿನದಲ್ಲಿ ಅವ್ರು ಏನು ಮಾಡಬೇಕು ಅಂತ ಅವ್ರಿಗೆ ಅರ್ಥ ಆಗ್ತದೆ. ಇದೇ ರಕ್ಷಣೆಗೆ ಒಂದು 6 ತಿಂಗಳ ಹಿಂದೆ ಅವರಿಗೆ ಆಶೀರ್ವಾದ ಮಾಡಿ ಪಕ್ಷದಿಂದ ಕಳಿಸಿದ್ರೆ ಅವ್ರು 100% ಗೆಲ್ತಾಯಿದ್ರು. 1.5 ತಿಂಗಳ ಜನಕ್ಕೆ ಅವ್ರನ್ನ ಕಳಿಸ್ಬಿಟ್ಟು ಅದಕ್ಕೂ ನಾವು ಆ ಕಾರಣದಿಂದಲೂ ಸೋಲು ಕೊಡಬೇಕಾಗ್ತದೆ. ಈಗ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, BBMP ಇರ್ತಾರೆ. ದಯಮಾಡಿ ನಮ್ಮ ನಾಯಕರು ಮನವಿ ಮಾಡ್ಕೊಳ್ತೀನಿ, ಒಂದು 2 ತಿಂಗಳ ಮುಂಚೆ ಈ ಚುನಾವಣೆ ಎದುರಿಸ್ಬೇಕಾದ್ರೆ ಎಲ್ಲ ಥರದಲ್ಲೂ ಇರಬೇಕು. ಬರೀ ನಾನು ಸೇವೆ ಮಾಡಿದ್ದೀನಿ, ನಲ್ಲಿ ಹಾಕ್ಸಿದ್ದೀನಿ, ನೀರು ಕೊಡಿಸಿದ್ದೀನಿ, ರೋಡ್ ಮಾಡಿಸಿದ್ದೀನಿ, ಈಗ 5 ಗ್ಯಾರಂಟಿ ಕೊಟ್ಟರೆ, ಆ 5 ಗ್ಯಾರಂಟಿ ಕೊಟ್ಟರೆ ಈ ಕಾಂಗ್ರೆಸ್ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಸಾಹೇಬರು ಮಾಡಿದ ಸಾಧನೆಗಳು ನಾವು ಪ್ರಚಾರನೇ ಬೇಕಿರಲಿಲ್ಲ. ಅಷ್ಟು ಏನು 20-22 ಸೀಟ್ MP ಗೆಲ್ತೀವಿ ಅಂತ ಇದ್ವಿ, ಅದನ್ನ ಗೆಲ್ಲಬೇಕಾಗಿ. ಅದರಲ್ಲಿ ನಾವೇನು ಕೊಟ್ಟರು BJPಯವ್ರಿಗೆ ಆಗ್ತಾರೆ, ದಳದವ್ರಿಗೆ ಆಗ್ತಾರೆ, ಕಾಂಗ್ರೆಸ್ಗೆ ಆಗ್ತಾರೆ. ಇಲ್ಲಿ ನಾವು 3 ತಿಂಗಳು 2 ತಿಂಗಳು ಮುಂಚೆನೇ ದೀಪಾವಳಿ ಕೊಟ್ಟಿಗೆ ಹೋಗಿ ಕೆಲಸ ಮಾಡುವಂಥ ಅವ್ರು ಬೂತ್ ಲೆವೆಲ್ ಕೆಲಸ ಮಾಡ್ತಾರೆ. ಭದ್ರಕೋಟೆ ಕಾಂಗ್ರೆಸ್ ಜೊತೆ ಅವ್ರು ಗೆಲ್ಲಿಸ್ಕೊತಾರೆ. ಎಲ್ಲ ಥರದಲ್ಲೂ ಅನುಕೂಲವಾಗಿದ್ದು, ಅವರು ವ್ಯಕ್ತಿ ಸೂಕ್ತನ ಇಲ್ವಾ, ಅವನಿಗೆ ಬ್ಯಾಕ್ಗ್ರೌಂಡ್ ಏನು, ಅವ್ರು ಎಷ್ಟು ದಿನದ ಜನಸೇವೆ ಈ ಹೋಬಳಿಯಲ್ಲಾಗಲಿ ತಾಲೂಕಲ್ಲಿ ಸೇವೆ ಮಾಡ್ತಾವ್ರೆ, ಅವ್ರು ಕೊಟ್ಟರೆ ಏನಾಗ್ಬೋದು, ಜಾತಿವಾರು, ಪಕ್ಷದವಾರು, ಹಣಬಲ, ತೋಳುಬಲ ಎಲ್ಲ ನೋಡಿ ಹೈಕಮಾಂಡ್ ಕೊಟ್ಟರೆ ತುಂಬ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಇವತ್ತು 52ನೇ ವರ್ಷ ಬಿದ್ದಿದ್ದೀನಿ. ದೇವರ ಆಶೀರ್ವಾದ, ನಮ್ಮ ತಂದೆಯವರ ಆಶೀರ್ವಾದ, ಎಲ್ಲ ನಮ್ಮ ಪಕ್ಷದ ಮುಖಂಡರ ಆಶೀರ್ವಾದ ನಮ್ಮ ಮೇಲೆ ಇರ್ತದೆ ಅಂತ ನಾನು ಮನೋಭಾವ ಇಟ್ಕೊಂಡು, ಇನ್ನು ಮುಂದಿನ ದಿನದಲ್ಲಿ ದೇವರು ನನಗೆ ಶಕ್ತಿ ಕೊಡಲಿ, ಪಕ್ಷ ಸಂಘಟನೆ ಮಾಡ್ಕೊಂಡು ಹೋಗ್ತೀನಿ ಅಂತೇಳಿ ನಾನು ನಿಮ್ಮುಖ ಅಂತ ತಿಳಿಸ್ತೀನಿ. ಹಿಂದೆ ಮೈಲಿ ಸಾಹೇಬರು